त्वमेव लोकशङ्करं नमामि शङ्करं गुरुं नमामि शङ्करं गुरुं नमामि शङ्करं गुरुं। ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರ ಭಾರತೀಂ. ಪ್ರಿಯ ಬಂಧುಗಳೇ, ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ನಾವು ಆದಿಶಂಕರರ ಅವತಾರದ ಘಟ್ಟದ ನಂತರದಲ್ಲಿ ಇದೇ ಅವತಾರಕ್ಕಾಗಿ ಆ ಅವತಾರದ ಸಂದರ್ಭದಲ್ಲಿ ಸಹಕಾರವನ್ನು ಮಾಡುವುದಕ್ಕಾಗಿ ಅನೇಕ ದೇವತೆಗಳು ಕೂಡ ಅವತರಿಸಿದರು ಅಂತ ಹೇಳಿ ನಾನು ಕಳೆದ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದಲ್ಲಿ ಪ್ರಾರಂಭವನ್ನು ಮಾಡಿದ್ದೆ. 3ನೇ ಸರ್ಗವನ್ನು, ಅದರ ಮುಂದುವರೆದ ಭಾಗವನ್ನು ನೋಡೋಣ. ಈ ಮುಂದುವರೆದ ಭಾಗವನ್ನು ನೋಡುವುದಕ್ಕೆ ಮುನ್ನ ಏನು ಕಳೆದ ಸಂಚಿಕೆಯಲ್ಲಿ ಆಯಿತು ಅನ್ನುವಂತಹ ಒಂದು ಚಿಕ್ಕ ಪರಿಚಯವನ್ನು ಮಾಡಿಕೊಟ್ಟು ಮುಂದಿನ ಭಾಗವನ್ನು ಹೇಳ್ತೀನಿ. ಪರಮೇಶ್ವರ ಚಂದ್ರಮೌಳಿಯಾದಂತಹ ಆ ಭಗವಂತನು ಭೂಮಿಯಲ್ಲಿ ಬಾಲ ಶಂಕರನಾಗಿ ಅವತರಿಸಿದ ನಂತರದಲ್ಲಿ ಕಮಲಾಪತಿಯಾದಂತಹ ಮಹಾವಿಷ್ಣುವು ವಿಮಲನೆಂಬ ಬ್ರಾಹ್ಮಣನಿಂದ ಜನಿಸಿದ. ಆತನನ್ನು ಮುಂದೆ ಪದ್ಮಪಾದರು ಎಂಬುದಾಗಿ ನಾವು ವ್ಯವಹರಿಸ್ತೀವಿ. ವಾಯುವು ಪ್ರಭಾಕರನೆಂಬ ವಿದ್ವಾಂಸನ ಪುತ್ರನಾಗಿ ಹುಟ್ಟಿದ. ಆತನನ್ನು ಮುಂದೆ ನಾವು ಹಸ್ತಾಮಲಕಾಚಾರ್ಯರು ಎಂಬುದಾಗಿ ವ್ಯವಹರಿಸ್ತೀವಿ. ವಾಯುವಿನ 10ನೇ ಒಂದು ಭಾಗದಲ್ಲಿ ತೋಟಕಾಚಾರ್ಯರು ಹುಟ್ಟಿದರು. ಅದಾದರ ಮೇಲೆ ಬ್ರಹ್ಮನೇ ಮಂಡನ ಮಿಶ್ರರಾಗಿ ಮುಂದೆ ಸುರೇಶ್ವರಾಚಾರ್ಯರು ಎಂಬ ಅಭಿಧೇಯದೊಂದಿಗೆ ಕರೆಸ್ಕೊಳ್ತಾರೆ ಅನ್ನುವಂತಹ ವಿಷಯವನ್ನು ತಿಳ್ಕೊಂಡು ಅನೇಕ ದೇವತೆಗಳು ಧರ್ಮರಕ್ಷಣೆಗಾಗಿ ಸತ್ಪಾತ್ರಗಳಲ್ಲಿ ಹುಟ್ಟಿದರು. ಇನ್ನು ಕೆಲವರು ತಮ್ಮನ್ನು ದ್ವೇಷಿಸ್ತಕ್ಕಂಥ ದೈತ್ಯರಿಗೆ ವಿರೋಧಿಗಳಾಗಿ ಹುಟ್ಟಿದರು. ಈ ರೀತಿಯಾಗಿ ದೇವತೆಗಳೆಲ್ಲರೂ ಭೂಲೋಕದಲ್ಲಿ ಅವರವರ ಪಾತ್ರವನ್ನು ವಹಿಸುವುದಕ್ಕಾಗಿ ಕಾಣಿಸ್ಕೊಂಡ್ರು ಅನ್ನುವ ಭಾಗವನ್ನು ನಾನು ಹೇಳಿದ್ದೆ. ಮುಂದಿಂದು ಇವತ್ತು ನೋಡೋಣ. ಚಾರ್ವಾಕ ದರ್ಶನ ವಿಧಾನ ಸರೋಷಧಾತೃಶಾಪೇನ ಗೀಷ್ಪತಿರಭೂದ್ಭುವಿ ಮಂಡನಾಖ್ಯ ನಂದೀಶ್ವರ ಕರುಣಯೇಶ್ವರ ಚೋದಿತ ಸನ್ ಆನಂದಗಿರಿ ಅಭಿಧಯಾ ವ್ಯಜನೀತಿ ಕೇಚಿತ್. ಬೃಹಸ್ಪತಿಗಳು ಚಾರ್ವಾಕ ದರ್ಶನವನ್ನು ಬರೆದರು ಅನ್ನುವಂತಹ ಒಂದು ಮಾತು. ಚಾರ್ವಾಕ ದರ್ಶನ ವಿಧಾನ ಸರೋಷಧಾತೃಶಾಪೇನ ಗೀಷ್ಪತಿ. ಬೃಹಸ್ಪತಿಗೆ ಗೀಷ್ಪತಿ, ಮಾತಿಗೆ ಅಧಿಪತಿ ಅಂತ ನಾವು ಹೇಳೋದುಂಟು. ಈ ಬ್ರಹ್ಮನ ಶಾಪ ಅವರಿಗೆ ತಟ್ಟತ್ತೆ. ಯಾಕೆ ಅಂತ ಕೇಳಿದರೆ, ಚಾರ್ವಾಕ ಯಾವ ಮತವಿದೆಯೋ ಆ ಚಾರ್ವಾಕ ದರ್ಶನವನ್ನು ಬೃಹಸ್ಪತಿಗಳು ಬರೀತಾರೆ. ಚಾರ್ವಾಕ ದರ್ಶನದಲ್ಲಿ ಏನಿದೆ ಅಂತ ಹೇಳಿದರೆ ಅದರಲ್ಲಿ ಏನೂ ಹುರುಳು ತಿರುಳು ಇಲ್ಲ.
ವೇದಗಳ ಪ್ರಾಮಾಣ್ಯವನ್ನು ಅವರು ಒಪ್ಪೋದಿಲ್ಲ. ನೀನು ಏನಾದರೂ ಮಾಡು, ಋಣವನ್ನು ಮಾಡಿ ಘೃತವನ್ನು ಕುಡಿ. ಯಾಕೆ? ಈಗ ನೀನು ಯಾವುದೋ ಸಾಲ ಇಟ್ಕೊಂಡು ಸತ್ತರೆ ಮುಂದಿನ ಜನ್ಮದಲ್ಲಿ ಸಾಲವನ್ನು ತೀರಿಸುವುದಕ್ಕೆ ಅನೇಕ ಪಾಡುಗಳನ್ನು ಪಡಬೇಕಾಗತ್ತೆ ಅಂತೆಲ್ಲ ನಾವು ಹೇಳ್ತೀವಲ್ಲ. ಅವ್ರಿಗೆ ಮುಂದಿನ ಜನ್ಮ ಅನ್ನೋದೇ ಇಲ್ಲ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಭಸ್ಮವಾದಂತಹ ಈ ದೇಹ ಪುನಃ ಬರೋದು ಅಂದರೆ ಏನರ್ಥ? ಏನಕೇನ ಪ್ರಕಾರೇಣ ಋಣಂಕೃತ್ವ ಘೃತಂ ಪಿಬೇತ್. ಯಾವ ರೀತಿಯಾದಾದರೂ ಬದುಕೋ. ಈಗೆಲ್ಲ ನಾವು ಜನರನ್ನು ನೋಡ್ತಾ ಇದ್ದೀವಲ್ಲ, ಇದೆಲ್ಲ ಚಾರ್ವಾಕ ದರ್ಶನದಲ್ಲೇ ಇರೋದು. ವೇದ, ಧರ್ಮ, ಕರ್ಮ, ಅದರಿಂದ ಜ್ಞಾನಪ್ರಾಪ್ತಿ, ಆತ್ಮ ಅನ್ನುವನು ನಿತ್ಯ, ಶರೀರ ಅನ್ನುವಂತಹದ್ದು ಅನಿತ್ಯ, ನಾನು ಅಂದರೆ ಶರೀರವಲ್ಲ, ಇವೆಲ್ಲ ಯಾವುದನ್ನು ನಾವು ಕೇಳ್ತೀವೋ ತದ್ವಿರುದ್ಧವಾದಂತಹ ಒಂದು ಮತ. ಇನ್ನು ಬೃಹಸ್ಪತಿಗಳು ಅದನ್ನು ಬರೆದರು ಅನ್ನುವಂತಹ ಮಾತು. ಅದರಿಂದ ವೇದ ಪ್ರಾಮಾಣ್ಯವನ್ನು ನೀನು ಒಪ್ಪದೇ ಇದನ್ನು ಬರೆದಿದ್ದೀಯಾ ಅನ್ನುವುದಕ್ಕೋಸ್ಕರವೇ ಏನಾಯಿತು ಅಂತ ಕೇಳಿದರೆ, ಬ್ರಹ್ಮನು ಬೃಹಸ್ಪತಿಯನ್ನು ಶಪಿಸ್ದ ಅಂತ ಹೇಳ್ತಾರೆ. ಅದೇ ಬೃಹಸ್ಪತಿಯು ಮಂಡನ ಮಿಶ್ರರಾಗಿ ಭೂಲೋಕದಲ್ಲಿ ಅವತರಿಸಿದರು ಅಂತ ಕೆಲವರು ಹೇಳ್ತಾರೆ. ಯಾಕೆ? ಅವರು ಮಾಡಿದ ತಪ್ಪನ್ನು ತಿದ್ದುಕೊಳ್ಳಲು ವೇದ ಪ್ರಾಮಾಣ್ಯವನ್ನು ಭೂಲೋಕದಲ್ಲಿ ತಂದರು ಅಂತ. ಕೆಲವರು ಅಭಿಪ್ರಾಯ ಪಡ್ತಾರೆ ಬ್ರಹ್ಮನೇ ಮಂಡನ ಮಿಶ್ರರಾಗಿ ಅವತರಿಸಿದ ಅಂತ. ಇನ್ನು ಕೆಲವರು ಹೇಳ್ತಾರೆ ಇಲ್ಲಪ್ಪ, ಬೃಹಸ್ಪತಿಗಳು ಚಾರ್ವಾಕ ದರ್ಶನವನ್ನು ಬರೆದ್ರಲ್ವಾ, ಬ್ರಹ್ಮನಿಗೆ ಸಿಟ್ಟು ಬಂತು, ಬ್ರಹ್ಮ ಶಾಪ ಕೊಟ್ಟ, ನೀನು ಮಾಡಿದ ತಪ್ಪನ್ನು ನೀನೇ ತಿದ್ದುಕೊಳ್ಳೋದಕ್ಕೋಸ್ಕರ ಭೂಲೋಕದಲ್ಲಿ ಅವತರಿಸಬೇಕು ಅಂತ. ಹಾಗಾಗಿ ಬೃಹಸ್ಪತಿಗಳೇ ಮಂಡನ ಮಿಶ್ರನ ಎಂಬಂತಹ ಹೆಸರಿನಿಂದ ಅವತರಿಸಿದ ಅಂತ ಇನ್ನು ಕೆಲವರು ಅಭಿಪ್ರಾಯವನ್ನು ಪಡ್ತಾರೆ. ಇದೇನೇ ಇರಲಿ, ಮಂಡನ ಮಿಶ್ರರು ದೈವಾಂಶ ಸಂಭೂತರು, ಅದು ನಾವು ಇಟ್ಕೊಳ್ಳೋದು. ನಮ್ಮ ಪ್ರಕಾರ ಬ್ರಹ್ಮನ ರೂಪ. ಇದರಲ್ಲಿ ಕೇಚಿತ್ಕಾರರ ಮತವನ್ನೂ ಕೂಡ ಇಲ್ಲಿ ಗ್ರಾಹ್ಯ ಮಾಡಿಕೊಂಡಿದ್ದಾರೆ. ಯಾಕೆ? ಬೃಹಸ್ಪತಿಗಳು ದೇವಗುರುಗಳು. ಆದ್ದರಿಂದ ಆ ಒಂದು ಅಭಿಪ್ರಾಯವನ್ನೂ ಇಲ್ಲಿ ಸೇರಿಸಲಾಗಿದೆ. ವಿದ್ಯಾರಣ್ಯ ಸ್ವಾಮಿಗಳು ಇದನ್ನು ಸೇರಿಸಿದ್ದಾರೆ. ಅಥಾವತೀರ್ಣಸ್ಯ ವಿಧೇಃ ಪುರಂದ್ರೀ ಸಾಭೂದ್ಯದಾಖ್ಯೋಭಯ ಭಾರತೀತಿ ಸರಸ್ವತೀ ಸಾ ಖಲು ವಸ್ತುವೃತ್ಯಾ ಲೋಕೋಪಿ ತಾಂ ಭಕ್ತಿ ಸರಸ್ವತೀತಿ. ಇನ್ನು ಬ್ರಹ್ಮ ವಿಶ್ವರೂಪ ಮಂಡನ ಮಿಶ್ರ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಅವತರಿಸಿದಂಥ ಸಂದರ್ಭದಲ್ಲಿ ಆತನ ಪತ್ನಿಯಾಗಿ ವಿಧೇಃ ಪುರಂದ್ರೀ ಸಾಭೂದ್ಯದಾಖ್ಯೋಭಯ ಭಾರತೀತಿ, ಆತನ ಪತ್ನಿಯಾಗಿ ಸಾಕ್ಷಾತ್ ಸರಸ್ವತಿಯೇ ಉಭಯ ಭಾರತಿ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಅವತರಿಸಿದಳು. ವಾಸ್ತವವಾಗಿ ಆಕೆ ಸರಸ್ವತಿಯೇ ಅಲ್ವಾ? ಜನರಿಗೆ ಯಾರಿಗೆ ಗೊತ್ತಿತ್ತು? ಆದರೆ ಆಕೆಯಲ್ಲಿದ್ದಂತಹ ವೈದುಷ್ಯವನ್ನು ನೋಡಿ ಉಭಯ ಭಾರತಿ ಅಂತ ಯಾರು ಕರೀತಾನೆ ಇರಲಿಲ್ಲ. ಸರಸ್ವತಿ ಸರಸ್ವತಿ ಅಂತಲೇ ಕರೆಯೋರಂತೆ. ಲೋಕೋಪಿ ತಾಂ ಭಕ್ತಿ ಸರಸ್ವತೀತಿ, ಅವಳು ಎಲ್ಲರಿಗೂ ಗೊತ್ತಿತ್ತಂತೆ. ಯಾಕೆ? ಏನು ಮುಚ್ಚಿಟ್ರೂ ಒಬ್ಬ ವ್ಯಕ್ತಿಯಲ್ಲಿರುವ ವಿದ್ಯೆ, ಆ ವ್ಯಕ್ತಿಯಲ್ಲಿರುವ ಪ್ರತಿಭೆ ಮುಚ್ಚಲು ಸಾಧ್ಯವೇ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, ಮಹಾಸನ್ನಿಧಾನಗಳವರ ವಿಷಯದಲ್ಲಿ ಯಾರಿಗೆ ಅವರ ವೈದುಷ್ಯದ ಬಗ್ಗೆ ಮಾತಾಡಲು ಸಾಮರ್ಥ್ಯವಿದೆ ಅನ್ನುವಂಥದ್ದು ಹೇಳಿ ನೋಡೋಣ. ಅವರು ಅನ್ಯ ಮತಾವಲಂಬಿಗಳೇ ಆಗಿರಬಹುದು, ಆದರೆ ನನ್ನ ಹತ್ರನೇ ತುಂಬ ಜನ ಹೇಳಿದ್ದಾರೆ, ಏನೇ ಹೇಳಿಪ್ಪ, ಒಂದು ಮಾತಂತೂ ಸತ್ಯ, ನಿಮ್ಮ ಗುರುಗಳಿದ್ದಾರಲ್ಲ ಅವ್ರು ಸರಸ್ವತಿನೇ ರೀ.
ಯಾಕೆ? ಏನು ಮುಚ್ಚಿಟ್ಟರೂ ಸರಸ್ವತಿಯ ಅಂಶವನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಲಕ್ಷ್ಮಿಯ ಅಂಶ ಮುಚ್ಚಿಟ್ಬಿಡ್ಬಹುದು. ಯಾಕೆ? ಒಂದಷ್ಟು ದುಡ್ಡು ಮುಚ್ಚಿಟ್ಬಿಡ್ಬೋದು. ಇವ್ರ ಹತ್ರ ಇಷ್ಟು ದುಡ್ಡಿದೆ ಅಂತಲೇ ಗೊತ್ತಾಗದೇ ಇರೋಂತಹ ರೀತಿಯಲ್ಲಿ ಇರ್ಬೋದು. ಆದರೆ ಒಬ್ಬ ವ್ಯಕ್ತಿಯಲ್ಲಿರುವ ವಿದ್ಯೆ ಅದು ಮುಚ್ಚಿಡ್ತೀನಿ ಅಂದರೆ ಮುಚ್ಚಿಡಲು ಸಾಧ್ಯವಿಲ್ಲ. ಉಭಯ ಭಾರತಿಯಲ್ಲಿದ್ದಂಥ ವಿದ್ಯೆಯನ್ನು ನೋಡಿ ಜನರು ಆಕೆ ಸರಸ್ವತಿಯೇ ಅಂತ ತೀರ್ಮಾನ ಮಾಡಿಬಿಟ್ಟಿದ್ರಂತೆ. ಅಂತಹ ಪ್ರತಿಭಾ ಸಂಪನ್ನಳಾಗಿ ಉಭಯ ಭಾರತಿಯಾಗಿ ಬ್ರಹ್ಮನ ಆ ಮಂಡನ ಮಿಶ್ರನ ಅವತಾರದಲ್ಲಿ ಈಕೆಯು ಆತನ ಪತ್ನಿಯಾಗಿ ಅವತರಿಸಿದಳು. ಅದು ಹೇಗೆ ಅಂತ ಕಥೆ ಹೇಳ್ತಾರೆ. ಯಾಕೆ? ಮೂಲ ಭೂಮಿಕೆ ಶೃಂಗೇರಿಯಲ್ಲಿ ಶಾರದಾಂಬನವರು ಅಂತ ಹೇಳಿದರೆ ಸರಸ್ವತಿ ಅಲ್ವಾ, ಆಕೆಯ ಚರಿತ್ರೆಯನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳೋಣ ಅನ್ನುವಂಥ ಅಭಿಪ್ರಾಯ ಇರಬಹುದು ಗ್ರಂಥಕರ್ತರಿಗೆ. ಅದಕ್ಕೆ ಏನು ಹೇಳಿದ್ರು ಇಲ್ಲಿ? ಪುರಾಕಿಲಾಧ್ಯೈಷಿತ ಧಾತುರಂತಿಕೆ ಸರ್ವಜ್ಞಕಲ್ಪಾ ಮುನಯೋ ನಿಜಂ ನಿಜಂ ವೇದಂತದಾ ದುರ್ವಸನೋತಿ ಕೋಪನಃ ವೇದಾನಧೀಯನ್ ಕ್ವಚಿದಸ್ಖಲ ಸ್ವರೇ. ಪುರಾ ಹಿಂದೆ ಬ್ರಹ್ಮಲೋಕದಲ್ಲಿ ಒಂದು ವೇದ ಸದಸ್ಸು ನಡೀತಾ ಇತ್ತು. ಧಾತು ಅಂತಿಕೆ, ಧಾತ ಅಂದರೆ ಬ್ರಹ್ಮ. ಬ್ರಹ್ಮನ ಲೋಕದಲ್ಲಿ ಒಂದು ವೇದ ಸದಸ್ಸು. ಆ ವೇದ ಸದಸ್ಸಿನಲ್ಲಿ ಸರ್ವಜ್ಞರ ರೀತಿಯಲ್ಲಿ ಇದ್ದಂಥ ಮುನಿಗಳು ವೇದಗಳನ್ನು ಹೇಳೋರು. ಸಪ್ತ ಋಷಿಗಳು ಕೂತ್ಕೊಂಡು ಹೇಳ್ತಾ ಇದ್ದರು. ಈ ಕಡೆ ಬೇರೆ ಬೇರೆ ಋಷಿಗಳು ಯಾರು ಅನೇಕ ವಿಧವಾದ ಘೋರ ತಪಸ್ಸನ್ನು ಮಾಡಿದ್ದಾರೋ ಅವರು ಕೂತಿದ್ದರು. ದೇವತೆಗಳೆಲ್ಲ ಇದ್ದಾರೆ. ವಿದ್ಯೆಗೆ ಅಧಿದೇವತೆಯಾದ ಸರಸ್ವತಿಯ ಒಂದು ಸಾನ್ನಿಧ್ಯ ಇದೆ. ತಮ್ಮ ತಮ್ಮ ವೇದಗಳನ್ನು ಹೇಳುವ ಸಂದರ್ಭದಲ್ಲಿ ಏನೋ ಪಾಪ ಗ್ರಹಚಾರ ಕೆಟ್ಟಿತ್ತೋ ಏನೋ ದುರ್ವಾಸರು ವೇದವನ್ನು ಹೇಳಬೇಕಾದರೆ ಒಂದು ತಪ್ಪು ಸ್ವರವನ್ನು ಹೇಳಿಬಿಟ್ರಂತೆ. ಸರ್ವಜ್ಞಕಲ್ಪಾ ಮುನಯಃ ನಿಜಂ ನಿಜಂ ವೇದಂತದಾ ದುರ್ವಸನೋತಿ ಕೋಪನಃ. ಅವ್ರು ಯಾರು ಅಂದರು? ದುರ್ವಾಸರು ಅಂದಿದ ಕೂಡಲೇ ಕೋಪ ಅನ್ನೋದು ಅವರಿಗೆ ಅಡ್ಜೆಕ್ಟಿವ್ ಆಗಿ ಸೇರ್ಕೊಂಡ್ಬಿಡುತ್ತೆ, ವಿಶೇಷಣವಾಗಿ ಸೇರ್ಕೊಳ್ಳುತ್ತೆ. ಅತಿ ಕೋಪಿಷ್ಟರಾದ ದುರ್ವಾಸರು. ದುರ್ವಾಸ ಮುನಿಗಳು ಅತಿ ಕೋಪವನ್ನು ಹೊಂದಿರ್ತಿದ್ರಲ್ವ, ಅವರು ಕೂತ್ಕೊಂಡಿದ್ದಾಗ ವೇದಾನಧೀಯನ್ ಕ್ವಚಿದ್ ಅಸ್ಖಲತ್ ಸ್ವರೇ ಏನು ಮಾಡಿಬಿಟ್ರು ಅಂದರು? ಆ ಒಂದು ಸ್ವರದಲ್ಲಿ ತಪ್ಪನ್ನು ನುಡಿದರು. ಆಗ ತದಾ ಜಹಾಸೇಂದು ಮುಖಿ ಸರಸ್ವತಿ ಯದಂಗಮರ್ನೋದ್ಭವ ಶಬ್ದ ಸಂತತಿ ಚುಕೋಪ ತಸ್ಯೈ ದಹನಾನುಕಾರಿಣ ನಿರೈಕ್ಷತಾಕ್ಷ್ಣಾ ಮುನಿರುಗ್ರಶಾಸನಃ. ಆಗ ಚಂದ್ರನ ಸದೃಶವಾದ ಮುಖವನ್ನು ಹೊಂದಿದಂತಹ ಸರಸ್ವತಿಯು ಜಹಾಸ ಅಂತ ದೊಡ್ಡದಾಗಿ ನಕ್ಕುಬಿಟ್ಲಂತೆ. ಯಾರೂ ದುರ್ವಾಸರಿಗೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾಕೆ? ಅತಿ ಕೋಪಿಗಳು ಅವರು ಅಂತ. ತುಂಬ ಕೋಪ ಅವರಿಗೆ. ಅಯ್ಯೋ ಅವ್ರ ತಂಟೆಗೆ ಯಾಕಪ್ಪ ಹೋಗಬೇಕು ಅನ್ನೋ ಲೆವೆಲ್ಲಲ್ಲೇ ಇರೋರೆಲ್ಲರೂ. ಆದರೆ ಏನಾಯಿತು, ಸರಸ್ವತಿಗೆ ದುರ್ವಾಸರು ವಿಸ್ವರವನ್ನು ಹೇಳಿದಂಥ ಸಂದರ್ಭದಲ್ಲಿ ತಡ್ಕೊಳ್ಳೋಕ್ಕಾಗದೆ ಜೋರಾಗಿ ನಕ್ಕು ಬಿಟ್ಲಂತೆ. ಜಹಾಸ ಇಂದುಮುಖಿ ಸರಸ್ವತಿ. ಆಗ ಏನಾಯಿತು ಅಂದರು, ಆಕೆ ಯಾರು? ನಕ್ಕಳಲ್ಲ, ಯಾವ ಅಧಿಕಾರ ಇಲ್ಲದೆ ಯೋಗ್ಯತೆ ಇಲ್ಲದೆ ನಕ್ಕಳ ಅಂದರೆ ಹಂಗಲ್ಲಂತೆ. ಅವಳು ಯಾರು ಸಾಮಾನ್ಯಳ? ಯಾರು ಹೇಳಿದ್ರು? ಆ ಎಲ್ಲ ವರ್ಣಗಳಿಂದ ಜನ್ಯವಾದ ಶಾಸ್ತ್ರಗಳಿಗೆ ಅವಳೇ ಶರೀರ. ಎಲ್ಲಿ ಹೋಗಿ ಎಲ್ಲ ಶಾಸ್ತ್ರಗಳು ನೆಲೆಸಬೇಕು ಅಥವಾ ಎಲ್ಲಿಂದ ಉಗಮಿಸ್ತು ಅಂತ ಹೇಳಿದರೆ ಅದು ಆಕೆಯ ಶರೀರದಿಂದಲೇ ಉಗಮಿಸಿದ್ದು.
ವರ್ಣಾತ್ಮಕವಾದಂತಹದ್ದೇ ಎಲ್ಲ ಶಾಸ್ತ್ರಗಳೆಲ್ಲ ಅಕ್ಷರಗಳಿಂದ ಕೂಡಿರುವುದು. ಆ ಅಕ್ಷರಗಳಿಗೆ ಮತ್ತು ಆ ಅಕ್ಷರಗಳಿಂದ ಜನ್ಯವಾದ ಶಾಸ್ತ್ರಗಳಿಗೆ ಯಾವುದು ಉಗಮಸ್ಥಾನ? ಸರಸ್ವತಿಯ ಶರೀರ. ಅಂತಹ ಸರಸ್ವತಿಯು ಯದಂಗಮರ್ಚೋ ಮರ್ಣೋದ್ಭವ ಶಬ್ದ ಸಂತತಿ ಚುಕೋಪ ತಸ್ಯೈ ದಹನಾನುಕಾರಿಣ ನಿರೈಕ್ಷತಾಕ್ಷ್ಣಾ ನಿಜರ್ ಮುನಿರುಗ್ರಶಾಸನ. ಅತ್ಯಂತ ಉಗ್ರ ಶಾಪವನ್ನು ಕೊಡ್ತಕ್ಕಂತಹ ಒಂದು ಸಂಕಲ್ಪವನ್ನು ತೆಗೆದುಕೊಂಡು ಕಣ್ಣನ್ನು ಗುರು ಅಂತ ಬೀರ್ತಾ ಆಕೆಗೆ ಶಾಪವನ್ನು ಕೊಡಲು ಉದ್ಯುಕ್ತರಾದರು. ಶಶಾಪತಾಂ ದುರ್ವಿನಯೇ ಅವನೀತಲೆ ಜಾಯಸ್ವಮರ್ತ್ಯೇಷ್ವಭಿಭೇತ್ ಸರಸ್ವತಿ ಪ್ರಸಾದಯಾಮಾಸ ನಿಸರ್ಗಕೋಪನಂ ತತ್ಪಾದಮೂಲೆ ಪತಿತಾ ವಿಷಾದಿನಿ. ತಗೋ ಭೂಲೋಕದಲ್ಲಿ ಜನಿಸು ಅಂತ ಹೇಳಿ ನೀರನ್ನು ಹಾಕ್ಕೊಂಡು ಶಾಪವನ್ನು ಕೊಟ್ಟುಬಿಟ್ಟಿದ್ದಾರೆ. ಅದರಿಂದ ಹೆದರುಕೊಂಡಂತಹ ಸರಸ್ವತಿಯು ಮುನಿವರಿಯ ನನ್ನನ್ನು ಕ್ಷಮಿಸಿಬಿಡಪ್ಪ ಅಂತ ಹೇಳಿ ಆತನ ಕಾಲಿಗೆ ಬಿದ್ದಿದ್ದಾಳೆ ಆ ಸರಸ್ವತೀ ದೇವಿ. ದೃಷ್ಟ್ವಾ ವಿಷಣ್ಣಾಂ ಮುನಯಃ ಸರಸ್ವತೀಂ ಪ್ರಸಾದಯಂಚಕ್ರುರಿಮಂ ತಮಾದರಾತ್ ಕೃತಾಪರಾಧಾಂ ಭಗವನ್ ಕ್ಷಮಸ್ವತಾಂ ಪಿತೇವ ಪುತ್ರಂ ವಿಹಿತಾಗಸಂ ಮುನೇ. ಅದರಿಂದ ಅತ್ಯಂತ ದುಃಖವನ್ನು ಮುನಿಗಳೆಲ್ಲ ಹೊಂದಿದ್ರಂತೆ. ಅಯ್ಯೋ, ಸರಸ್ವತಿಗೆ ಶಾಪ ಬಂದುಬಿಡ್ತಲ್ಲ, ದುರ್ವಾಸರು ಶಾಪವನ್ನು ಕೊಟ್ಟರಲ್ಲ ಅಂತ ಅಲ್ಲಿದ್ದಂತಹ ಬೇರೆ ಋಷಿಗಳು ಅತ್ಯಂತ ದುಃಖದಿಂದ ಸರಸ್ವತಿಯನ್ನು ನೋಡಿ ಅವಳನ್ನು ಕ್ಷಮಿಸ್ಬಿಡಿ, ಅವಳು ಮಾಡಿದ್ದು ತಪ್ಪು, ಅದನ್ನು ಕ್ಷಮಿಸ್ಬಿಡಿ ಅಂತ ದುರ್ವಾಸರನ್ನು ಪ್ರಾರ್ಥನೆ ಮಾಡಿದರಂತೆ. ಕೃತಾಪರಾಧಾಂ ಭಗವನ್ ಕ್ಷಮಸ್ವತಾಂ ತಾಂ ಕೃತ ಅಪರಾಧಾಂ ಭಗವನ್ ಕ್ಷಮಸ್ವ. ಭಗವನ್, ಹೇ ಭಗವಂತ, ಮುನೀಶ್ವರನಾದ ದುರ್ವಾಸರೇ, ಈಕೆಯು ತಪ್ಪು ಮಾಡಿದವಳಾಗಿದ್ದಾಳೆ. ಪಿತೇವ ಪುತ್ರಂ ವಿಹಿತಾಗಸಂ ಮುನೇ. ಒಬ್ಬ ಮಗು ತಪ್ಪು ಮಾಡಿದ್ರೆ ತಂದೆ ತಿದ್ದಲ್ವಾ, ಕ್ಷಮಿಸಲ್ವಾ? ಹಾಗೆ ನೀನು ಕ್ಷಮಿಸಿಬಿಡು. ಪ್ರಸಾದಿತೋ ಭೂದಥ ಸಂಪ್ರಸನ್ನಃ ವಾಣ್ಯಾ ಮುನೀಂದ್ರೈರಪಿ ಶಾಪಮೋಕ್ಷಂ ದದೌ ಯದಾ ಮಾನುಷಶಂಕರಸ್ಯ ಸಂದರ್ಶನಂ ಸ್ಯಾದ್ಭವಿತಾಸ್ಯ ಮರ್ತ್ಯ. ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಪ್ರಾರ್ಥನೆ ಮಾಡಿದಾಗ ಸ್ವಲ್ಪ ಪ್ರಸನ್ನರಾದರು ದುರ್ವಾಸರು. ಪ್ರಸನ್ನರಾದಂತಹ ಸಂದರ್ಭದಲ್ಲಿ ಶಾಪವು ಯಾವಾಗ ಕಳೆದು ಹೋಗುತ್ತೆ, ಶಾಪ ವಿಮೋಚನಾ ಕ್ರಮ ಹೇಗೆ ಅಂತ ಅವ್ರು ಹೇಳಿದರು. ಮುಂದೆ ಪರಮೇಶ್ವರ ಶಂಕರನಾಗಿ ಹುಟ್ಟಿದಂಥ ಸಂದರ್ಭದಲ್ಲಿ ಅವರನ್ನು ನೀನು ಸಂದರ್ಶನ ಮಾಡಿದ ಒಂದು ಘಳಿಗೆಯಲ್ಲಿ ನಿನಗೆ ಈ ಮನುಷ್ಯ ದೇಹ ಅನ್ನುವುದು ಹೊರಟು ಹೋಗಿ ಪುನಃ ನೀನು ದೇವತೆಯೇ ಆಗಿ ನಿನ್ನ ಲೋಕಕ್ಕೆ ಸೇರ್ಕೊಳ್ತೀಯಾ ಅಂತ ಶಾಪ ವಿಮೋಚನಾ ಕ್ರಮವನ್ನು ದುರ್ವಾಸರು ಹೇಳ್ತಾರೆ. ಅದಾದ ಮೇಲೆ ಏನಾಯಿತು, ಅದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ. ಆ ಉಭಯ ಭಾರತಿಯು ಮಂಡನ ಮಿಶ್ರರ ಪತ್ನಿಯಾಗಿ ಪ್ರಧಾನವಾದ ಭೂಮಿಕೆಯಲ್ಲಿ ಶಂಕರ ದಿಗ್ವಿಜಯದಲ್ಲಿ ಗೋಚರಳಾಗಿ ಶಂಕರರ ದರ್ಶನವಾದ ನಂತರದಲ್ಲಿ ಆಕೆಗೂ ಆ ದುರ್ವಾಸರ ಶಾಪ ವಿಮೋಚನೆ ಅನ್ನೋದು ಆಗಿ ಆಕೆಯು ತನ್ನ ಲೋಕಕ್ಕೆ ತೆರಳುತ್ತಾಳೆ. ಇದು ಅಲ್ಲಿರುವಂತಹ ಒಂದು ಸಂಬಂಧ. ಆ ಸರಸ್ವತಿಯು ಮುಂದೆ ಏನು ಮಾಡಿದ್ಲು ಅನ್ನುವಂತಹ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ನಮಾಮಿ ಶಂಕರಂ ಗುರು